ಇನ್ನು ಹೊಸ ಮನೆ ಕಟ್ಟಕ್ಕೆ ಆಗಲ್ಲ. ಅದರಿಂದ ಹಳೆ ಮನೆನ ಅದನ್ನ ಹೈಟ್ ಮಾಡ್ಕೊಂಡು ಕುಬೇರ್ ಮನೆ ಎಲ್ಲ ಕ್ಲೋಸ್ ಮಾಡಿ ನೀವು ಅಲ್ಲಿ 1 ತಿಂಗಳಾದ್ರೂ ಇರಿ, 2 ತಿಂಗಳಿರಿ, ಇದಕ್ಕೆ ದುಡ್ಡು ಬರುತ್ತೆ. ಇದು ಆಮೇಲೆ ಎಲ್ ಶೇಪ್ ಕಾಂಪೌಂಡ್ ಅದು ಹೇಳಿದ್ನಲ್ಲ, ಅದು ಕಾಂಪೌಂಡ್ ಹಾಕ್ಬಿಡಿ, ಇದಕ್ಕೂ ಕಾಂಪೌಂಡ್ ಹಾಕಿ, ಅದ್ರ ಪಾಡಿಗೆ ಅದು ನಿಮ್ಗೆ ದುಡ್ಡು ತಂದು ಕೊಡುತ್ತೆ. ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಖರ್ಚು ಮಾಡ್ತೀರಾ. ಆ ಮನೆಗೆ ದುಡ್ಡು ಬರುತ್ತೆ. ಆ ಕಡೆ ಬಾಗಿಲು, ಆ ಬಾಗ್ಲಿಗೆ ಹೋಗಿ ಅಲ್ಲಿ ದುಡ್ಡು ಬರುತ್ತೆ, ಇಲ್ಲಿ ಕಟ್ತೀರಾ. ನಾವು ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ದು ಸರ್ ನಾವು 1 ವರ್ಷದ ಹಿಂದೆನೆ ಸರ್. ನಿಮ್ ವಿಡಿಯೋಸ್ ನೋಡಿ ನೀವ್ ಹೇಳಿದ್ರಿ ಹಿಂಗೆ ಯಾವ್ದೋ ವಿಡಿಯೋ ಮಾಡ್ಬೇಕಾದ್ರೆ ಹಂಗ ಹಾಕಿದ್ರೆ ನೀವು ಮನೆ ಮಾಡಕ್ಕೆ ಏನೋ ಒಂದು ಬರುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ ಅಂತ ಸುಮ್ನೆ ಹಾಕಿದ್ದು. ಅದಾದ್ಮೇಲೆ ಇದು ಮಾಡ್ಬೇಕು 8 ವರ್ಷದಿಂದ ಮಾಡದೇ ಇರೋ ಕೆಲಸ ಸ್ಟಾರ್ಟ್ ಮಾಡಿದ್ರು. 8-10 ವರ್ಷ ನಿಲ್ಸಿರೋದನ್ನ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಈ ದುಡ್ಡು ಕಾಸಂದು ಭಯನೂ ಇತ್ತು, ಆದ್ರೆ ಈಗ ಕೆಳಗಡೆ ಹೆಂಗ್ ಆಯ್ತು ಅಂದ್ರೆ ಐಡಿಯಾನೇ ಇಲ್ಲ ಸರ್. ನಮ್ಗೆ ಈ ಮೋಲ್ಡ್ ಆಗೋ ತನಕ ಇದೊಂದ್ ಮಾಡಿದ್ರೆ ಸಾಕು ಅನ್ನೋ ಹಂಗಿದ್ದು. ಅದಾದ್ಮೇಲೆ ಯಾಕೆ ಇನ್ನೊಂದ್ ಮಾಡ್ಕೋಬಾರ್ದಲ್ಲ, ಹೆಂಗೋ ಆಯ್ತದೆ ಬಿಡು ಅನ್ನೋದೊಂದು ಐಡಿಯಾ. ನಮಸ್ಕಾರ ವೀಕ್ಷಕರೇ, ಅಖಂಡ ವಾಸ್ತುವಿಗೆ ಮತ್ತೆ ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹೆಸರೇನಮ್ಮ? ಕಲ್ಪನಾ ಸರ್. ಕಲ್ಪನಾ, ಇವರು ತುಂಬಾ ದಿವಸದಿಂದ ನಾನು ಕರೆದ್ರು ನೀವು ಅಲ್ವಾ? ಹೌದು ಸರ್, ಹೌದು. ಈ ಪಾಪ ಇದು ಕಟ್ಟಕ್ ಮುಂಚೆಯಿಂದ ಕರೆದಂಗಿದ್ರೆ ಮೋಸ್ಟ್ಲಿ ತಪ್ಪು ನಂದು ನಿಮ್ದು ಗೊತ್ತಿಲ್ಲ, ಲೇಟ್ ಆಯ್ತು. ಆದ್ರೂ ಏನೋ ನೀವು ಎಲ್ಲ ನೋಡಿ ಮಾಡಿದೀರಾ. ನೋಡಿ ಕಾಂಪೌಂಡ್ ಬಿಟ್ಟು ಮೆಟ್ಲಿಗೆ ಟಚ್ ಮಾಡಿದಿರಾ, ಏನೋ ಮಾಡಿದೀರಾ. ಇವೆಲ್ಲ ನಮ್ಮ ವಿಡಿಯೋಗಳು ನೋಡಿ ಮಾಡ್ದಂಗಿದ್ದೀರಾ. ಹೌದು ಸರ್, ಹೌದು. ಆಮೇಲೆ ಇವ್ರದ್ದು ಹಳೆ ಮನೆ ತುಂಬಾ ರೋಡಿಂದ 1.5 ಅಡಿ ಡೌನ್ ಇದೆ. ಹಳೆ ಮನೆ 1.5 ಅಡಿ ಡೌನ್ ಇದೆ. ಕುಬೇರ್ ಮೂಲೆಯಲ್ಲಿ ಬಾತ್ರೂಮ್ ಇದೆ. ಆಯ್ತಾ? ನಿಮಗೆ ಇಷ್ಟು ದಿವಸ ಎಳಿತಾ ಇರೋದು ಮನೆಗೆ ಅಂದ್ರೆ ಸ್ವಲ್ಪ ಪುಷ್ ಆಗ್ತಾ ಇಲ್ಲ ಅಂದ್ರೆ, ಇಲ್ಲಿ ಕಟ್ಟಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಅದೇ ಬಾತ್ರೂಮ್. ಆಯ್ತಾ? ಅದಕ್ಕೆ ನಾನು ಹೇಳಿದ್ದೀನಿ ಆ ಬಾತ್ರೂಮ್ ಕ್ಲೋಸ್ ಮಾಡಿ ಅದನ್ನ ಬೆಡ್ರೂಮ್ ಮಾಡಿ ವಾಶ್ರೂಮ್ ಈ ಕಡೆ ಹಾಕಿ ಅಲ್ಲಿ ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಇಟ್ಕೊಳ್ಳಿ ಸದ್ಯ, ಏನ್ ಮಾಡಕ್ಕ. ಆ ಕುಬೇರ್ ಮೂಲೆಯಲ್ಲಿ ಇರೋದು 100% ಎಬ್ಬರಿಸ್ಬೇಕು. ನೀವು ಎಬ್ಬರಿಸ್ಬಿಟ್ಟು ಬೇಕಾದ್ರೆ ನೀವು ಅಲ್ಲಿಗೆ ಶಿಫ್ಟ್ ಆಗಿದ್ರೆ, ಶಿಫ್ಟ್ ಆದ್ರೆ ಇನ್ನ ಚೆನ್ನಾಗಿ ಕಟ್ತೀರಾ. ಸ್ವಲ್ಪ ದಿವಸ ಆದ್ರೂ ಅಲ್ಲಿದ್ದು ಅಲ್ಲಿ ನಿಮ್ಗೆ ಕಾಸು ಚೆನ್ನಾಗಿ ಬಂದು ಇದನ್ನ ಸ್ವಲ್ಪ ಚೆನ್ನಾಗಿ ಇಂಟೀರಿಯರ್ ಎಲ್ಲ ದೊಡ್ಡ ದೊಡ್ಡ ಟಿವಿ ಗೀವಿ ಹಾಕಿ ಸೋಫಾ ಗೀಪ ಹಾಕಿ ಎಲ್ಲರಿಗೂ ಸರಿ ಸರ್, ಎಲ್ಲ ನಿಮ್ ದಯ. ನಿಮ್ಮನ್ನೇ ಕರ್ಸೆ ಇದನ್ನ ಮಾಡ್ಬೇಕು ಅಂತ ಇಷ್ಟಕ್ಕೆ ನಿಲ್ಸಿದೀವಿ ಸರ್. ಇದನ್ನ ಅದು ಟೈಮ್ ಬರ್ಬೇಕು, ಟೈಮ್ ಬರ್ಬೇಕು, ಸಿಗ್ಬೇಕು, ಸುಮ್ನೆ ಆಗಲ್ಲ. ನಾನೇ ನಿಮ್ಗೆ ಫೋನ್ ಮಾಡಿದೀನಿ. ಹೌದು ಸರ್, ನಾನ್ ರಾತ್ರಿ ಅನ್ಕೊಂಡೆ ಬೆಳಿಗ್ಗೆ ಫೋನ್ ಮಾಡುವ ಅಂತ, ಅಷ್ಟೊತ್ತಿಗೆ ಇವ್ರು ಫೋನ್ ಮಾಡಿ 3 ದಿವಸ ಆಯ್ತು ಮೈಸೂರಿಗೆ ಬಂದು. ಇವರು ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಅವ್ರ ಮನೆ ಕಟ್ತಾ ಇದೀವಿ ಇಲ್ಲೇ. ಅವರು ತೋಟದಲ್ಲಿ ಮನೆ ಕಟ್ತಾ ಇದೀವಿ. ಅಲ್ಲ ನರ್ಸರಿ ಇಟ್ಕೊಂಡಾರಲ್ಲ ಅಲ್ಲಿ, ನರ್ಸರಿ 2-3 ನರ್ಸರಿ ಇದೆ ನೋಡ್ರಿ ಉದ್ದಕ್ಕೆ. ರಂಗಸಮುದ್ರ ಇರ್ಬೇಕು, ಜಗದೀಶ್ ಅಂತ ಅವರು ಹೋಟ್ಲಲ್ಲಿ ಇಟ್ಕೊಂಡವ್ರು ಮೈಸೂರಲ್ಲಿ. ಅವ್ರಿಗೆ ತೋಟದಲ್ಲಿ ಮನೆ ಕಟ್ತಾ ಇದೀವಿ. ಅವರು ಬನ್ನೂರ್ ಅಂದ್ರು, ನಾನು ಬನ್ನೂರ್ ಅಂತ ಹೊಡೆದಾಗ ನಿಮ್ದು ಬಂತು ಕಲ್ಪನಾ ಅಂತ. ಅಯ್ಯೋ ಪಾಪ ಇವ್ರು ಯಾರೋ ಫೋನ್ ಮಾಡಿದ್ರಲ್ಲ ಅಂತ ಹೇಳಿ ನಿಮ್ಗೆ ನಾನು ಫೋನ್ ಮಾಡಿದೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಹೌದು ಸರ್, ಕೆಲವೊಂದು ವಿಡಿಯೋ ನೋಡ್ಕೊಂಡೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ ಸರ್. ಮಾಡಿದೀನಿ. ಆಮೇಲೆ ಒಂದು ಕಳ್ಸಿದೆ, ಅದ್ರ ಪ್ರಕಾರನೇ ಮೇಲ್ ಕಟ್ಟೋಣ ಅಂತ ಅನ್ಕೊಂಡೆ. ಆಮೇಲೆ ನೀವೇ ದೇವ್ರ ತರ ಬಂದ್ರಿ. ಪಿಲ್ಲರ್ ಹಾಕ್ಸೋದು ಸ್ವಲ್ಪ ಡಿಲೇ ಮಾಡಿದೆ ಸರ್. ಹಾಕ್ಸ್ಬಿಟ್ಟು ಆಮೇಲೆ ಮತ್ತೆ ಚೇಂಜ್ ಮಾಡ್ಬೇಕಂದ್ರೆ ಆಗಲ್ಲ ಅಂತ, ಹಂಗಾಗಿ ಸ್ವಲ್ಪ ಡಿಲೇ ಮಾಡಿದ್ವು. ನಮ್ಮ ಅದೃಷ್ಟಕ್ಕೆ ನೀವೇ ಫೋನ್ ಮಾಡಿ. ಏನಾಗಲ್ಲ, ಒಳ್ಳೇದಾಗೈತೆ. ಅಂದ್ರೆ ಸಂಕಲ್ಪ ಚೆನ್ನಾಗಿರಬೇಕು. ವಾಸವ್ರು ಬರ್ಬೇಕು ನೀವು ನೆನ್ಸ್ಕೊಂಡ್ರೆ ನಾ ಬಂದ್ಬಿಟ್ಟಿದ್ದೆ. ಹೌದು ಸರ್, ನೆನ್ನೆ ದಿನ ನಿಮ್ದೇ ನೆನಪು. ತುಂಬಾ ವಿಡಿಯೋಸ್ ಎಲ್ಲ ನೋಡ್ದೆ ಸರ್. ನೋಡ್ಬಿಟ್ಟು ರಾತ್ರಿ ಟೈಮ್ ಮಾಡೋದ್ ಬೇಡ, ಬೆಳಿಗ್ಗೆ ಮಾಡುವಂತ ಮಲ್ಕೊಂಡೆ. ಬೆಳಿಗ್ಗೆ ನೀವೇ ಫೋನ್ ಮಾಡಿದ್ರಿ. ಅಷ್ಟೇ, ಏನಾಗಲ್ಲ. ಹಳೆ ಮನೆನ ದಯವಿಟ್ಟು, ಯಾಕಂದ್ರೆ ನಾವ್ ಇರೋ ಮನೆ ಚೆನ್ನಾಗಿದ್ರೆ ಇನ್ನು ಹೊಸ ಮನೆ ಕಟ್ಟಕ್ಕೆ ಆಗಲ್ಲ. ಅದರಿಂದ ಹಳೆ ಮನೆನ ತೋರಿಸಿದ್ವಲ್ಲ, ಹಳೆ ಮನೆನ ನೀವು ಅದನ್ನ ಹೈಟ್ ಮಾಡ್ಕೊಂಡು ಕುಬೇರ್ ಮನೆ ಎಲ್ಲ ಕ್ಲೋಸ್ ಮಾಡಿ ನೀವು ಅಲ್ಲಿ 1 ತಿಂಗಳಾದ್ರೂ ಇರಿ, 2 ತಿಂಗಳಿರಿ, ಇದಕ್ಕೆ ದುಡ್ಡು ಬರುತ್ತೆ. ಇದು ಆಮೇಲೆ ಎಲ್ ಶೇಪ್ ಕಾಂಪೌಂಡ್ ಅದು ಹೇಳಿದ್ನಲ್ಲ, ಅದು ಕಾಂಪೌಂಡ್ ಹಾಕ್ಬಿಡಿ, ಇದಕ್ಕೂ ಕಾಂಪೌಂಡ್ ಹಾಕಿ, ಅದ್ರ ಪಾಡಿಗೆ ಅದು ನಿಮ್ಗೆ ದುಡ್ಡು ತಂದು ಕೊಡುತ್ತೆ. ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಖರ್ಚು ಮಾಡ್ತೀರಾ. ಆ ಮನೆಗೆ ದುಡ್ಡು ಬರುತ್ತೆ. ಆ ಕಡೆ ಬಾಗಿಲು, ಆ ಬಾಗ್ಲಿಗೆ ಹೋಗಿ ಅಲ್ಲಿ ದುಡ್ಡು ಬರುತ್ತೆ, ಇಲ್ಲಿ ಕಟ್ತೀರಾ. ಅರ್ಥ ಆಯ್ತಾ? ಅದ್ ಹಂಗೆ ಇದೆ. ಆ ಕಡೆ ಯಾವ್ದು ಇಲ್ಲ ಕ್ಲೋಸ್ ಮಾಡ್ಬೇಕು. ಇಲ್ಲ, ಅದು ಬೆಡ್ರೂಮ್ ಮಾಡ್ಬಿಡು ನೀಟಾಗಿ. ಬಾಗ್ಲಲ್ಲೇ ಇದ್ಕೊಳ್ಳಿ ಸದ್ಯ. ಅದು ಬೆಡ್ರೂಮ್ ಮಾಡಿ ನೀಟಾಗಿ ಸೆಟ್ ಮಾಡ್ಬಿಟ್ಟು ನನಗೊಂದು ವಿಡಿಯೋ ಮಾಡಿ ಕಳ್ಸಿ. ಆಯ್ತಾ? ಹೈಟ್ ಮಾಡ್ಬಿಡು, ಅಲ್ಲಿಗೆ ಹೋಗ್ಬಿಡ್ರಿ. ನೀವು ಪ್ರೊಟೆಕ್ಷನ್ ಆದ್ರೂ ಹೋಗ್ಬಿಡಿ ಅಲ್ಲಿಗೆ. ಅಲ್ಲಿ ಇದ್ಕೊಂಡ್ರೆ ಇಲ್ಲಿ ಚೆನ್ನಾಗಿ ಎಲ್ಲ ನಿಮ್ ತವ್ರ ಮನೆಯಿಂದ 1 10 ಲಕ್ಷ ಬರ್ಬೋದು, ಇನ್ಯಾರೋ 5 ಲಕ್ಷ ಕೊಡ್ಬೋದು, ಏನೋ ಒಂದು ಆಗುತ್ತೆ. ಕೆಲವೊಂದು ಬರುವಂತ ಅಮೌಂಟ್ ಯಾವ್ದು ಬರ್ತಿಲ್ಲ ಸರ್. ತುಂಬಾ 8-10 ವರ್ಷ ಆದ್ರೂ ಸ್ಟಕ್ ಆಗ್ಬಿಟ್ಟು ಕೊಡ್ತೀನಿ ಅಂತಾರೆ, ಇನ್ ಟೈಮ್ ಕೊಡೋದಿಲ್ಲ. ನೀನು ಅಲ್ಲೋಗಿ ಕೂತ್ಕೋ. ನೀನು ನೈಋತ್ಯದಲ್ಲಿ ಕೂತ್ಕೊಂಡಾಗ ನಿನಗೆ ಗಟ್ಸ್ ಇರುತ್ತೆ, ಅವಾಜ್ ಆಗ್ತೀಯ.
ಇಲ್ಲಿದ್ದಾಗ ಏನಾಗುತ್ತೆ ಭಯ ಸರ್ ನಮ್ಗೆ. ಅಲ್ಲಲ್ಲ ಕೇಳೋಕ್ಕೂ ಭಯ. ಹೌದು ಸರ್ ಹಂಗೆ. ಆಯ್ತಾ, ಏನ್ ಅಂದ್ಬಿಡ್ತಾರೋ ಇಲ್ಲ ಅಂದ್ಬಿಡ್ತಾರನೋ. ಹೌದು ಆಯ್ತಾ, ನೀನೇ ಹೆದರ್ಕೊಂತೀಯ. ಹಂಗೇನೆ ಆಗಿರೋದು ಸರ್. ಇವ್ರು ಕೇಳಕ್ಕೆ ಹಿಂಜರಿತಾರೆ, ಸ್ವಲ್ಪ ನಾನೇ ಸ್ವಲ್ಪ ಮಾತಾಡಿದ್ರೆ ಇವ್ರು ಮಾತಾಡಲ್ಲ. ಅದಕ್ಕೆ ನೀವು ಫಸ್ಟ್ ಅಲ್ಲಿ ಹೋಗಿ ನೈಋತ್ಯದಲ್ಲಿ ಇಬ್ರು ಕೂತ್ಕೊಂಡಾಗ ಸ್ಟ್ರಾಂಗ್ ಆಗ್ತೀರಾ. ಸರಿ ಅದು ನಾರ್ತ್ ಬಾಗ್ಲಿದೆ, ನೀನ್ ಇನ್ನ ಫುಲ್ ಸ್ಟ್ರಾಂಗ್ ಆಗ್ತೀಯ. ಈಗಲೇ ಸ್ಟ್ರಾಂಗ್ ಇದ್ದಂಗಿದ್ದೀನಿ ನೀನು. ಸರ್ ಏನಿಲ್ಲ ಅಲ್ಲ, ಇನ್ನು ಅಲ್ಲಿಗೆ ಹೋದ್ಮೇಲೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ತೀಯ. ನಾರ್ತ್ ಡೋರ್ ಇದೆ, ದುಡ್ಡು ಬರುತ್ತೆ. ಅಲ್ಲಿಂದ ನೀಟಾಗಿ ಮಾಡ್ಕೊಂಡಿದ್ದನ್ನ ಇಲ್ಲಿಗೆ ಹೋಗು. ಆಮೇಲೆ ಇದನ್ನ ಡೆಮಾಲಿಷ್ ಮಾಡಿ ಇದು ಕಟ್ಟೋಣ. ಸರಿ ಸರ್. ಸರಿನಾ? ನೀವ್ ಹೇಳ್ದಂಗೆ ಈ ಕಾಂಪೌಂಡ್ ಗೆ ಟಚ್ ಮಾಡಿ ಈ ಸಿಮೆಂಟ್ ಇಟ್ಕೆ ಮಡಗಿದ್ವಿ ಸರ್. ನೀವ್ ಹೇಳಿದ್ರಿ ಎಲ್ ಸೇಪ್ ಕಾಂಪೌಂಡ್ ಇದ್ರೆ ಮನೆ ಆಗುತ್ತೆ ಅಂತ. ಒಂದ್ ವರ್ಷದಲ್ಲಿ ಇಟ್ಟು ಆಗ್ಲೇ ಮನೆಗೆ ರೆಡಿ ಆಯ್ತು. ಅದನ್ನ ಹೊಡೆದ್ಬಿಟ್ಟು ಈ ಬ್ಲಾಕ್ ಗಳ ಸುಮ್ನೆ ಕಟ್ಟಿಸ್ಲಿಲ್ಲ, ಬ್ಲಾಕ್ ಸುಮ್ನೆ ಜೋಡಿಸಿದ್ವಿ ಕಾಂಪೌಂಡ್ ತರ. ಅದು ಹೆಂಗೋ ತಾನೇ ಶುರು ಆಯ್ತು. ಸುಮ್ನೆ ಜೋಡಿಸಿದ್ವಿ. ಈಗಲೂ ಹಿಂದೆ ಹಾಕ್ಬೇಕು. ಹಿಂದೆ ಇದೆಯಲ್ಲ, ಹಿಂದೆ ಅದು ಇದು ಮನೆ ಇದೆ. ಈ ಕಡೆ ನಿಮ್ದು ಅಡ್ಡ ಇದೆ, ಸ್ವಲ್ಪ ಪರವಾಗಿಲ್ಲ. ಅದಂತೂ ಕಂಪಲ್ಸರಿ ಹಾಕ್ಲೇಬೇಕು. ಎರಡು ಮನೆಗೂ ಕಾಂಪೌಂಡ್, ಎರಡು ಮನೆಗೂ ಅದಕ್ಕೂ ಹಾಕ್ಬಿಡು. ಅದಕ್ಕೆ ಹಾಕಿ ಈ ಮನೇನ್ ಬೇಕಾದ್ರೆ ಹಿಂಗ್ ತಗೊಂಡೋಗಿ ಅಲ್ಲಿವರೆಗೂ ಇದು ಜಾಸ್ತಿ ಆಗತ್ತೆ ಅನ್ಕೊಂಡ್ರೆ ಅಲ್ಲಿ ನಿಲ್ಸಬೇಕಾರೆ. ಈ ಮನೆ ಇರೋದ್ರಿಂದ ಅಡ್ಡ, ಈ ಮನೆ ಅಡ್ಡ ಇರೋದ್ರಿಂದ ಆಮೇಲೆ ಫಿನಿಶ್ ಮಾಡಿದ್ಮೇಲೆ ಇದಾಗ್ಲೇ ಸಪರೇಟ್ ಆಗ್ಲೇಬೇಕು. ಇದು ಬೇರೆ, ನಿಮ್ಮ ಅಮ್ಮನ ಹೆಸರು, ಅದು ಬೇರೆ ಹೆಸರು. ಅದಕ್ಕೆ ಇದು ಎಲ್ ಶೇಪು, ಅದು ಎಲ್ ಶೇಪು, ಎರಡು ಹಾಕ್ಬಿಟ್ಟು ಅದನ್ನ ಹೈಟ್ ಮಾಡ್ಕೊಂಡು ಒಂದ್ ತಿಂಗಳು ಅಲ್ಲಿ ಕೂತ್ಕೊಳ್ರಿ. ನೀವು ಸ್ವಲ್ಪ ಖರ್ಚಾದ್ರೆ ಪರವಾಗಿಲ್ಲ. ಇದಕ್ಕೆ ಹಾಕಕ್ಕೆ ಒಂದಷ್ಟು ಡಬಲ್ ಬರ್ತದೆ. ಸರಿನಾ? ಬನ್ರಿ ಮನೆ ನೋಡೋಣ ಬಾ. ನೋಡಮ್ಮ, ಇಲ್ಲಿ ಮೇಸ್ತ್ರಿ ಇವರೇನಾ? ಹೌದು ಸರ್, ಇವರೇನೆ. ಈ ಕಡೆ ಬಂದು ಮೇಸ್ತ್ರಿ, ಇಲ್ಲಿ ಕಾಂಪೌಂಡ್ ಇದೆಯಲ್ಲ, ಇದಕ್ಕೆ ಟಚ್ ಮಾಡಬಾರ್ದು. ಲಾಸ್ಟ್ ಪಾರ್ಟ್ ತಗೋ, 4 ಇಂಚ್ ಗೋಡೆ ಹಾಕು. ಇದು 9 ಇಂಚ್ ಬೇಡ. ಅದೇ ಬ್ಲಾಕ್ನ ಹಿಂಗೆ ಟಚ್ ಆಗಬೇಡ. ಅಲ್ಲೂ ಅಷ್ಟೇ, ಇದನ್ನ ತಗೊಂಡೋಗಿ ಹಿಂದೆ ಕಾಂಪೌಂಡ್ ಹಾಕಿಲ್ಲ, ಅದಕ್ಕೆ ಟಚ್ ಮಾಡಬೇಕು. ಇದು ಮನೆ ಇದು, ಇದು ನಿಂಗೆ ಸ್ಟ್ರೈಟ್ ಹಂಗೆ ಹೋಗಿ ಮುಂದಕ್ಕೆ. ಆ ಕಾಂಪೌಂಡ್ಗೆ ಹಂಗೆ ಎಲ್ ಶೇಪ್ ತಗೊಂಡ್ಬಿಡು. ಆಯ್ತಾ? ಹಿಂಗಿನ ತಗೊಂಡೋಗೋ, ಅದಕ್ಕೆ ಟಚ್ ಮಾಡ್ಬಿಡು ಸರ್. ಅದು ಪಕ್ಕದ ಆ ಸೈಟ್ ನೋಡ್ದು ಅದು ಕಾಂಪೌಂಡ್ ಇರ್ಲಿ. ನಮ್ದು ಎಲ್ಲಿ ಎಷ್ಟುವರೆಗಿದೆ ಇದೆ ಸರ್? ಎಲ್ಲೂ ಎಷ್ಟುವರೆಗಿದೆ ಜಾಗ? 1.5 ಅಡಿ ಇದೆ ಸರ್. 1.5 ಅಡಿ ಇದೆಯಾ? 1.5 ಅಡಿ ತಗೊಂಬ ಇಲ್ಲಿಗೆ. ಇಲ್ಲಾಂದ್ರೆ ಇಲ್ಲಿ ಬರೀ ಮೆಸ್ ಗೇಟ್ ಹಾಕೊಂಬಿಡೋಣ. ಇಲ್ಲಿ ನಿಲ್ಸ್ಬಿಡು ಇಲ್ಲಿಗೆ. ಸರಿ ಸರ್. ಇಲ್ಲಿ ನಿಲ್ಸ್ಬಿಡು, ಇಲ್ಲಿ ಗ್ರಿಲ್ ಗೇಟ್ ಹಾಕೊಡೋಣ ಸಂಜೆಯಲ್ಲಿ. ಬಾಪಾ, ಆಯ್ತಾನಾ? ಸರಿ ಸರ್. ಮಾಡ್ಬಿಟ್ಟಿದೀನಿ, ಏನ್ ಮಾಡ್ತೀಯಾ? ಅಲ್ಲಿಂದ ಇಲ್ಲಿಗೆ ಎಳಕ ಬಂದಿರೋದು ಸರ್. ಈ ಮೂಲೆಯಲ್ಲಿ ಇತ್ತು, ಆಮೇಲೆ ನಿಮ್ದು ಸ್ವಲ್ಪ ವಿಡಿಯೋಸ್ ನೋಡ್ತಾ ಆಮೇಲೆ ಈ ಸೈಡ್ ಅದು ವಾಸುಪುರ್ಸನ್ ತಲೆ ಕಟ್ಟಾಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಈ ಕಡೆ ಬಂದು. ಹೌದೌದು. ಆಯಕ್ಕೆ ಅದು ಆಯಾ ಅಲ್ಲ, ಇಲ್ಲ ಇಲ್ಲಿ ಸರ್. ಇಲ್ಲಿಗೆ 35 ಅಡಿಗೆ ಸರ್ ಆಯ ಇರುತ್ತೆ. ಆಯಾ ಇಲ್ಲಿ ಮಾಡಿದಾಗ ವಾಸ್ತುಪುರುಷನ್ ತಲೆ ಇಲ್ಲಿರುತ್ತೆ. ಕರೆಕ್ಟ್ ಇದೆ. ಇಲ್ಲಿ ಬಾ, ಏನ್ ತೊಂದ್ರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಆ ಮೆಟ್ಲು ಕೆಳಗಡೆ ಇನ್ನೇನು ಬಾತ್ರೂಮ್ ಹಾಕೋದು ಇಲ್ಲ ಸರ್. ಹಿಂಗೆ ಓಪನ್ ಇದೆ. ಈ ಕಡೆನಾ? ಓಕೆ, ಮಾಡ್ಕೊ. ಇಲ್ಲಿ ದೊಡ್ಡ ಕಿಟಕಿ ಇಟ್ಕೊಮ್ಮ, ಆ ಕಡೆ ಈ ಕಡೆ ಎಲ್ಲ. ಸರಿ ಸರ್. ಕಿಟಕಿ ಇಟ್ಕೊಂಡು ಕ್ಲೀನ್ ಆಗಿ ಸೆಟ್ ಮಾಡಿ. ಇದು ಡೋರ್ ಯಾವ ಕಡೆ ಇಟ್ಕೊಳ್ಳಿ ಸರ್? ಇದು ಈ ಡೋರ್ನ ಇಲ್ಲಿಗೆ, ಈ ಕಡೆಗೆ, ಈಶಾನ್ಯ. ಒಳಗಡೆಯಿಂದ ಬೇಡ ಸರ್. ಹೌದಾ? ಒಳಗಡೆಯಿಂದ ಹಾಕ್ತೀರಾ? ನೀವ್ ಹೇಳಿದ್ರೆ ಹಾಕ್ತೀವಿ. ಬೇಡ ಬೇಡ ಬೇಡ, ಒಳಗಡೆಯಿಂದ ಬೇಡ. ಹೌದಾ ಸರ್? ಯಾಕಂದ್ರೆ ಇದು ಸ್ಕ್ವೇರ್ ಬಂದ್ಬಿಟ್ಟಿದೆ, ಮತ್ತೆ ಒಳಗಡೆಯಿಂದ. ಹೌದು, ಅದಕ್ಕೆ ಇದು ಬೇಡ. ಇದು ಅಲ್ಲಿಂದ ಕೊಡ್ಬಾರ್ದಮ್ಮ. ಹೌದಾ? ಇನ್ನೇನಿದ್ರು ಇಲ್ಲೇ ಕೊಟ್ಕೋಬೇಕು. ಇಲ್ಲ ಸರ್, ಇಲ್ಲಿ ಈಶಾನ್ಯದಲ್ಲಿ ಅಲ್ಲಿ ಕೊಟ್ಕೋಬೇಕು. ಆ ಕಡೆಯಿಂದ ಬೇಡ ಸರ್. ಆ ಕಡೆಯಿಂದ ತಗೋಬಹುದು, ಅದು ಉತ್ತರದಿಂದ ಅಲ್ಲಿ ತಗೋಬಹುದು. ಸರಿ ಸರ್. ಈ ಲಾಸ್ಟ್ಗೆ, ಇಲ್ಲಾದ್ರೆ ಈ ಲಾಸ್ಟ್ಗೆ. ಇಲ್ಲ ಅಂದ್ರೆ ಕಾಣಿಸುತ್ತೆ ಎಲ್ಲರಿಗೂ. ಅದಕ್ಕೆ ಸರ್ ಹಂಗ್ ಸಂಧಿಯಲ್ಲಿ ಹೋಗ್ಬಿಟ್ಟು ಹಂಗ್ ತಗೋ. ಇದು ಬೇಡ, ಇದು ಬೇಡ ಸರ್. ಬೇಡವೇ ಬೇಡ. ಯಾಕಂದ್ರೆ ನಿಮ್ಗೆ ಇದರಿಂದ ವಾಯುವ್ಯ ಬೆಳೆದಂಗ ಆಗತ್ತೆ. ಇದು ಯಾಯ ಇಲ್ಲಿ ಲಾಸ್ಟ್. ಹೌದು ಸರ್. ಯಾಯದಿಂದ ಆಚೆಗೆ ಬಂತಲ್ಲ, ಹೌದು ಸರ್. ಗ್ಯಾಪ್ ಇದಕ್ಕೆ ಟಚ್ ಮಾಡಬೇಡ. ಹೌದು ಸರ್. ಗ್ಯಾಪ್ ಒಂದ್ 1/2 ಅಡಿ ಗ್ಯಾಪ್ ಇಡ್ರಿ. ಈ ಪ್ಲಾಸ್ಟಿಕ್ ಮಾಡ್ಬಿಟ್ಟು ಇದನ್ನ ಕಟ್ಕೊಂಡು 1/2 ಅಡಿ ಬಿಟ್ಬಿಡಪ್ಪ. ಇದು ಟಚ್ ಮಾಡಬೇಡ. ಓಕೆನಮ್ಮ? ದಿಂಡು ಕೂರ್ಸಿಲ್ಲ ಸರ್ ನಾವಲ್ಲಿ. ಅವ್ರಂದ್ರು ಡಮ್ಮಿ ಸಿಮೆಂಟ್ ಗಾರೆ ಮಾಡ್ಕೊಂಡು ಟಚ್ ಮಾಡಿ. ಅಷ್ಟೇ, ಇದನ್ನ ಸಪ್ರೇಟ್ ಮಾಡೋದು, ಮನೆ ಟಚ್ ಮಾಡಬೇಡ. ಬಾ. ಯಾವ ಗೋಡೆ? ಅಲ್ಲ, ಇದು ಟಚ್ ಮಾಡಬೇಡ, ಸಪ್ರೇಟ್ ಗೋಡೆ ಕಟ್ಕೋ. ಸಪ್ರೇಟ್ ಮಾಡ್ಬೇಕು, ಅದಕ್ಕೆ ಬೇಡ ಬೇಡ. ಓಕೆನಾ? ಯಾವುದು? ತೆಗೆದ್ಬಿಡು, ವಾಸ್ಕಲ್ ತೆಗೆದ್ಬಿಟ್ಟು ಕ್ಲೀನಾಗಿ ಮುಚ್ಚಿಬಿಡೋದು. ಡೋರ್ ಬರ್ರಿ, ಹಂಗೆ ಬಾ. ನೀವು ಬಂದಿದ್ರೆ ಹೈಟ್ 12 ಅಡಿ ಮಾಡಿಸ್ತಿದ್ದೆ. ಹೈಟ್ ಹೈಟ್ ಫುಲ್ 12 ಅಡಿ ಮಾಡಿಸ್ಬಿಡ್ತಿದ್ದೆ. ನಿನ್ನೆ ವಿಡಿಯೋದಲ್ಲಿ ನೋಡಿದೆ ಸರ್. 8, 10 ಮಾಡ್ಕೊಂಡಿರ್ತಾರೆ, ಉಸಿರು ಕಟ್ತಂಗ ಆಯ್ತದೆ ಅಂತ ಹೇಳ್ತಾ ಇದ್ರಿ ನೀವು. ಚೆನ್ನಾಗಿದೆ, ಕರೆಕ್ಟ್ ಮಾಡಿದ್ರಿ. ಈ ಕಡೆ ಪೂರ್ವಕ್ಕೂ ಕಿಟಕಿ ಮಾಡಿದ್ಯಾ? ಇದು ದೊಡ್ಡ ಲೈಟ್ ಮಾಡಿದ್ಯಾ? ಅದು ಕ್ಲೋಸ್ ಮಾಡ್ಬಿಡು.
ಸರಿನಾ? ಸರಿ ಹ್ಞೂ ಇದಿಷ್ಟು ಅವಾಗ ಹಳೇದು ಅವಾಗಿಂದ ಮಾಡಿರೋದು. ಹೌದು ಸರ್. ಇಷ್ಟು ಮಾಡಿ ಹಿಂಗೆ ಬಿಟ್ರು ಸರ್, ಅದೇನು ಮಾಡಕ್ಕೆ ಆಗ್ಲಿಲ್ಲ. ಹ್ಞೂ ಹಾಂ ಹಾಂ ಹಾಲು ತೆಗಿಬಿಟ್ಟು ತೆಗಿ. ಅದು ಓಪನ್ ಮಾಡ್ಬಿಡೋಣ ಅಂತ ಸರ್ ಇದನ್ನ. ಅಲ್ಲಪ್ಪ ಯಾವ್ದನ್ನ? ಇಷ್ಟು ಇಲ್ಲಿಂದ ಇಷ್ಟು ಈ ಪೂರ್ತಿ ಎಲ್ಲರೂ ತೆಗಿತೀಯ? ಇಲ್ಲ ಸರ್, ಇಲ್ಲಿಂದ ಅಲ್ಲಿಂದ ಇದು ತೆಗಿಬಿಟ್ಟು ಓಪನ್ ಡೈನಿಂಗ್ ಓಪನ್ ಡೈನಿಂಗ್ ಮಾಡ್ತೀಯಾ? ಇಲ್ಲ ಮಾಡ್ಬೋದು, ದೇವ್ರ ಮನೆ ಮಾಡ್ಬೋದು ಅಲ್ಲಿ. ಬಟ್ ಅದು ಏನಕ್ಕೆ ಅಲ್ಲಿ ಇಲ್ಲೇ ಇದರಲ್ಲೇ ಸೆಟ್ ಮಾಡೋಣ, ಇಲ್ಲೇ ಮಾಡ್ಕೊಳ್ಳೋಣ. ಇಲ್ಲಿ ಸೆಟ್ ಮಾಡೋಣ. ಅದು ಬಾತ್ರೂಮ್ ತರ ಇಟ್ಕೊಳ್ರಿ. ಹೌದು ಸರ್. ಬಾತ್ರೂಮ್ ಇಟ್ಕೋಬೋದು ಅಲ್ಲಿ. ಇರ್ಬೋದು ಅಲ್ಲಿ. ಅದು ಇರ್ಬೋದು ಅಲ್ಲಿ. ಹೌದು ಸರ್. ಸ್ನಾನಕ್ಕೆ ಇಟ್ಕೊಂಡು ಟಾಯ್ಲೆಟ್ ಹೊರಗಡೆ. ನಮಗೆ ಪೂರ್ವ ನಮಸ್ಕಾರ ಇಲ್ಲಿರ್ಲಿ. ಹಾಂ ಸರ್. ಅದಾದ್ರೆ ಪಕ್ಷ ದಕ್ಷಿಣ ನಮಸ್ಕಾರ ಆಗುತ್ತೆ. ಹೌದು ಸರ್. ಇಲ್ಲಾದ್ರೆ ಪೂರ್ವ ನಮಸ್ಕಾರ ಆಗುತ್ತೆ. ಈ ಕಡೆ ಮಾಡ್ಕೋಬೋದು. ಇಲ್ಲಿ ಮಾಡ್ಕೊಳ್ಳಿ, ಸರಿ ಸರ್, ಏನು ತೊಂದರೆ ಇಲ್ಲ. ಅಡುಗೆ ಮನೆ ಪಕ್ಕ ಐತೆ. ಇದನ್ನ ತೆಗೆದು ನೀಟಾಗಿ ಆರಿಸಿ ಥರ ಮಾಡ್ಕೊಂಬಿಡಪ್ಪ. ಲೆಂಟ್ಲು ಕೆಳಗಡೆ ತೆಗಿ ಸಾಕು, ಮೇಲೆ ಬೇಡ. ಹೌದು ಸರ್. ಲೆಂಟ್ಲು ಕೆಳಗಡೆ ತೆಗೆದು ತಗೊಂಡು ಸ್ವಲ್ಪ ಏನಾದರೂ ವೆಯ್ಟ್ ಇಲ್ಲಾದ್ರೆ ಗಿರಣ ಕೊಟ್ಬಿಡಿ ಹಿಂಗೆ. ಆ ವಾಲ್ಗೆ ಸ್ವಲ್ಪ ವೆಯ್ಟ್ಗೆ, ಯಾಕಂದ್ರೆ ಲೆಂತ್ ಜಾಸ್ತಿ ಇದೆ. ಸರ್ ಈ ಕಿಟ್ಕಿಂದ ಕೆಳಗಡೆಗೆ ಅಷ್ಟೇ ತೆಗಿ ಸರ್. ಅಲ್ಲ ಅಷ್ಟೇ, ಅದನ್ನೇಮ್ಮ ಇಲ್ಲಿ ಅವರು ಅವಾಗ ಸುಮ್ಮನೆ ಸಣ್ಣಗೆ ಹಾಕಿರ್ತಾರೆ. ಅದೊಂದು ದಪ್ಪದ ಗರಂಡೆ ಬರುತ್ತಲ್ಲ, ಅದು ಹಾಕು. ಯಾಕಂದ್ರೆ ಪಾಪ ಮತ್ತೆ ಲೆಂತ್ ಜಾಸ್ತಿ ಇದೆ ನೋಡಿ. ಇದು ನಾಳೆ ಬೆಳಗ್ಗೆ ಮೇಲೆ ಕಟ್ಟಿದ್ರು ಆ ಗೋಡೆ ಮೇಲೆ ಗೋಡೆ ಕಟ್ಬೋದು. ಅದಕ್ಕೆ ಈಗ ಮಾಡೋ ಕೆಲಸ ಸರಿಯಾಗಿ ಮಾಡ್ಬಿಡು, ಓಕೆನಾ? ಬಾ ಆಯ್ತಾ. ಇದೊಂದು ರೂಮಾ? ಹ್ಞೂ ಸರ್, ಇದೊಂದು ರೂಮ್, ಇದೊಂದು ರೂಮ್. ಇದು ಅಡುಗೆ ಮನೆಗೆ ಅಂತ. ಈ ರೂಮು ರಾಂಗ್ ಇದೆ, ಇದು ಡೋರ್ ರಾಂಗು. ಹೌದು ಸರ್. ಈಗ ಆ ಥರ ನಿಮ್ಗೆ ಏನಾದರೂ ಬಾತ್ರೂಮ್ ಅಲ್ಲೇ ಇರಲಿ ಅಂದ್ಕೊಂಡ್ರೆ ಅದನ್ನು ಈ ರೂಮಿಗೆ ಸೇರಿಸ್ಕೊಂಡು ಅದೇ ಬಾಗಿಲು ಇಟ್ಕೊಂಡ್ಬಿಡು. ಅರ್ಥ ಆಯ್ತಾ? ಅದು ಬಾಗಿಲು ಈಶಾನ್ಯದಲ್ಲಿ ಬಾಗಿಲು ಬರುತ್ತೆ ಅದಕ್ಕೆ ರೂಮ್ಗೆ. ಈ ಡೋರನ್ನು ತೆಗೆದು ಅಲ್ಲಿ ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡು. ಆ ಗೋಡೆ ಸೆಂಟರ್ ತೆಗೆದ್ಬಿಟ್ರೆ ಫುಲ್ ರೂಮ್ ಆಗುತ್ತೆ. ಅರ್ಥನಪ್ಪ? ಸರ್ ಅಟ್ಯಾಚ್ ಬಾತ್ರೂಮ್ ಮಾಡ್ಕೋಬೋದು ಇಲ್ಲಿಗೆ? ಮಾಡ್ಕೋಬೋದು, ಈ ರೂಮ್ಗೆ ಮಾಡ್ಕೋಬೋದು. ಇದೊಂದು ಭಾಗ ತೆಗಿಬೇಕಾಯ್ತು. ತೆಗಿಬೇಕು, ಇದು ಬೇಡ. ಇಲ್ಲಿ ಬಂದು ಹೇಳ್ತೀನಿ. ಬಾ, ಇದೆಯಲ್ಲ, ಇದು ಇದೆಯಲ್ಲಪ್ಪ, ಇದು ಪೂರ್ತಿ ರೂಮಿಗೆ ಸೇರಿಸ್ಕೊಂಬಿಡು. ಆ ಗೋಡೆ ತೆಗೆದ್ಬಿಟ್ರೆ ರೂಮ್ ಸೇರ್ಸೋಗುತ್ತೆ. ಅಷ್ಟು ಮಾತ್ರ ಬೇಕಾದ್ರೆ ಚಿಕ್ಕದೊಂದು ಬಾತ್ರೂಮ್ ಮಾಡ್ಕೊ ಅಲ್ಲೇ. ಇದು ಎಂಟ್ರಿ ಹಿಂಗೆ. ಇಲ್ಲ ಇದೇ ಎಂಟ್ರಿ, ಬಾಗ್ಲಿಂದ ಇಟ್ಕೋ. ಎದುರುಗಡೆ ಬಾತ್ರೂಮ್ ಇರುತ್ತೆ, ಇದು ರೂಮ್ ಇರುತ್ತೆ ಈ ಕಡೆಗೆ. ಆಯ್ತಾ? ಹಂಗೆ ಸೆಟ್ ಮಾಡ್ಕೊ. ಇದು ಇರ್ಲಿ ಬೇಕಾದ್ರೆ ಸಜ್ಜೆ ಇಟ್ಕೊಳ್ಳಿ. ಆ ಸಜ್ಜೆ ಕೆಳಗಡೆ ಒಂದು ಟಾಯ್ಲೆಟ್ ಸೆಟ್ ಮಾಡ್ಕೊ. ಈ ಕಿಟಕಿ ಹಾಲಿಗೆ ವಾಸನೆ ಹೋಗುತ್ತೆ, ಅಲ್ಲಿ ಇಟ್ಕೋ. ಕ್ಲೋಸ್ ಮಾಡ್ತೀವಿ ಸರ್. ಈ ಕಿಟಕಿ ಆ ಕಡೆ ಹಿಂದೆ ಇಟ್ಕೊಂಡ್ಬಿಡು. ಸರ್ ಇಲ್ಲ ಸ್ಟೋರ್ ರೂಮ್ ಮಾಡ್ಕೋಬಹುದಾ? ಸ್ಟೋರ್ ರೂಮ್ ತರ ಮಾಡ್ಬೋದು. ಅಲ್ಲ ರೂಮ್ ತುಂಬಾ ಚಿಕ್ಕದು, ಕಾಟಾಕಕ್ಕಾಗಲ್ಲ. ನಾಳೆ ಬೆಳಗ್ಗೆ ಮಗನ ಮದುವೆ ಮಾಡಿದ್ರೆ ಇಲ್ಲಿ ಆಗಿ ಏನ ಮಾಡ್ತೀಯ? ಇದನ್ನ ಬಾಡಿಗೆ ಕೊಟ್ಬಿಟ್ಟು ಮೇಲ್ಗಡೆ ಮಾಡ್ಕೋವಂತ ನಿಮ್ಮ ಮೇಲೆ ಐಡಿಯಾ ಇದೆಯಾ? ಸರ್ ಹಂಗಾದ್ರೆ ನಿಮ್ಗೆ ಆ ತರ ಇದೆ ಸರ್ ಪ್ಲಾನ್. ಸ್ಟೋರ್ ರೂಮ್ ಮಾಡ್ಬಿಡು. ಸ್ಟೋರ್ ರೂಮ್ ಮಾಡುವ ಅಂತ ಮಾಡ್ಬಿಡು, ಸ್ಟೋರ್ ರೂಮ್ ಮಾಡು. ಓಕೆನಾ? ಮೇಲ್ಗಡೆ ನಾವು ಇರೋ ಪ್ಲಾನ್. ಇದು ವಾಸ್ತು ಬರಲ್ಲ, ಇದು ಬೇಡ ಇಲ್ಲಿ. ಸರಿ ಸರ್. ನೋಡಿ ಇದು ಚಿಕ್ಕ ರೂಮ್ ನೋಡು, ಹಂದಿಗೂಡು ತರ ಮಾಡ್ಬಿಟ್ಟಿದ್ರ. ಇವರೇ ಸರ್ ನಮ್ಮ ಮನೆಯವರೇ ಮಾಡಿದ್ರು. ಹಂದಿಗೂಡೆ ಅದು ಹೆಂಗ್ ಮಲಗೋದು ಇದ್ರಲ್ಲಿ? ಮಲಗೋದು ಹೆಂಗ್ ಹೇಳು? ಏನಪ್ಪ ಸರ್ ಈ ಗೋಡೆ ತೆಗೆದ್ರೆ ಎರಡು ಸೇರಿ ಒಂದು ರೂಮ್ ಮಾಡ್ಬೋದು. ಒಂದೇ ಒಂದು ರೂಮ್ ಆಗುತ್ತೆ ದೊಡ್ಡದಾಗಿ, ಚೆನ್ನಾಗಿ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಹಾ ಅಷ್ಟೇ, ಹಂಗ್ ಮಾಡು. ಅಲ್ಲಲ್ಲ ಇದನ್ನು ಹೊಡಿಬೇಡ. ಹಂಗಾರೆ ಇದನ್ನು ಮುಚ್ಚಿ, ಅವಾಗ ಇದನ್ನು ಮುಚ್ಚಿ ಆ ಗೋಡೆ ತೆಗೆದ್ರೆ ಇದು ನಿಮ್ಗೆ ಈಶಾನ್ಯ ಆಗುತ್ತೆ. ಇದು ಅರ್ಥ ಆಯ್ತಾ? ಆ ಗೋಡೆ ತೆಗೆದು ದೊಡ್ಡ ರೂಮ್ ಮಾಡ್ಬಿಡು, ಇದನ್ನ ಕ್ಲೋಸ್ ಮಾಡ್ಬಿಡು. ನಮ್ಮ ನಿಮ್ಮ ಹೆಸರು ಅರ್ಥ ಆಯ್ತಾ? ಇದು ದೊಡ್ಡ ರೂಮ್. ಯಾಕಂದ್ರೆ ನೋಡಿ ಚಿಕ್ಕ ರೂಮ್, ಅದು ಬಾಡಿಗೆ ಬರೋರು ಬರಲ್ಲ. ನಮ್ ಕಾಟಕ್ಕಾಗಲ್ಲ, ಅವ್ರ ಮನೇಲಿ ಬೇಡ ಅಂತಾರೆ. ಎಲ್ಲರ ಹತ್ರ ಮಂಚ ಇರುತ್ತೆ. ಅದಕ್ಕೆ ನೀನು ಗೋಡೆ ತೆಗೆದ್ಬಿಟ್ಟು ಸೆಂಟ್ರು ಇದೇ ಎಂಟ್ರಿ ಹಿಂಗೆ ಇರ್ಲಿ. ಆಯ್ತಾ? ಇದನ್ನ ತೆಗೆದ್ಬಿಟ್ಟು ಕ್ಲೋಸ್ ಮಾಡ್ಬಿಡು. ಓಕೆನಾ? ಫಸ್ಟ್ ಕ್ಲಾಸ್ ಆಗುತ್ತೆ. ಬಾ ನೋಡಿ, ಇಲ್ಲಿ ಅಡುಗೆ ಮನೆ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಅದು ಕರೆಕ್ಟ್ ಇದೆ. ವೆಂಟಿಲೇಟರ್ ಇಲ್ಲೊಂದು ಚಿಕ್ಕದ ಕಿಟಕಿ ಇಡಬೇಕು, ಬಾಡಿಗೆವ್ರಿಗೆ ಪರವಾಗಿಲ್ಲ, ಸಾಕು. ಸರಿನಾ? ಸರ್ ಸಿಂಕ್ ಇಲ್ಲೇ ಇಟ್ಕೋಬೋದಾ? ಇಲ್ಲಿ ಈ ಮೂಲೆ ಈಶಾನ್ಯ, ಅಲ್ಲಿ ಸ್ಟವ್, ಅಲ್ಲಿ ಸಿಂಕು, ಇಲ್ಲಿ ಫ್ರಿಡ್ಜು. ಚೆನ್ನಾಗೈತಲ್ಲ, ಫಸ್ಟ್ ಕ್ಲಾಸ್ ಇದೆ. ಕರೆಕ್ಟಾಗಿ ನಿಲ್ಸಿದ್ಯಾ? ಹೌದು ಸರ್. ಹಾ ನೀವು ಬಂದು ಹೇಳ್ಬೇಕಿತ್ತು, ಅದಕ್ಕೆ ಋಣ. ಬೇಡಪ್ಪ, ಮರಿ ಕೊಡ್ತೀನಿ ಬಿಡಿ ಸರ್. ಇರಿ ಸರ್. ಯಾರತ್ತಿದು? ಆಯಿಲ್ ಹಾಕಿದ್ದೀರಾ? ನೋಡಿದನಮ್ಮ ಸರ್, ಅದೆಲ್ಲ ಐಟ ಕಡಿಮೆ ಆಯ್ತು. ಹೌದು, ಆ ಮನೆ. ನೀವು ಈಶಾನ್ಯದಲ್ಲಿ ಮನೆ ಕಟ್ಬಿಟ್ರಿ ಎತ್ಕೊಂಬಂದು. ಇಷ್ಟು ವರ್ಷ ಕತ್ತು ಸರ್, ಅದು ನಿಲ್ಸಿ ಈ ಮನೆ. ಅಲ್ಲ ನಿಮ್ಗೆ 10 ವರ್ಷ ಆಗಿರೋದು ಅದಕ್ಕೆ ಇಲ್ಲ. ಇಲ್ಲಿ ಕಟ್ಟಿದ ಮೇಲೆ 10 ವರ್ಷ ಆಯ್ತು, ಮುಂದಕ್ಕೆ ಹೋಗಕ್ಕೆ ಮಾಡಕ್ಕೆ ಆಗಿಲ್ಲ ಸರ್. ಆ ಕಾಂಪೌಂಡ್ ಹಾಕಿದ್ಮೇಲೆ ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದು.
ಅದೃಷ್ಟ ಚೆನ್ನಾಗಿದೆ, ಏನೋ ನಡ್ಕೊಂಡು ಹೋಗ್ತಾ ಇದೆ ದೇವರು ಅಷ್ಟೇ ಸರ್. ಅಲ್ವಾ. ಒಂದ್ಸಲ ಎಡವಟ್ಟಾಗಿ ರಿವರ್ಸ್ ಹೊಡೆದ್ರೆ ಈ ವಾಸ್ತು ಭಾರಿ ಡೇಂಜರ್ ನೋಡಿ ಮೇಸ್ತ್ರಿ, ಇದು ಹುಷಾರಿರೋ ಕಂಬಿಗಳು. ಹಾ ಭಾರಿ ಡೇಂಜರ್ ತಳ್ಳಿದ್ದು ಪುನಃ ಹಿಂದಕ್ಕೆ 2-3 ಅಡಿ ಹಿಂದಕ್ಕೆ ಎಳ್ಕೊಂಡ್ಬಿಟ್ಟ ಸರ್. ನಮ್ ಜಾಗ ಇತ್ತು ಸರ್, ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಹಿಂದಕ್ಕೆ ಬೇಡ ಭಾರಿ ಡೇಂಜರ್ ಇದು. ಹೌದು ಸರ್. ಇದು ಹೈ ಟೆನ್ಷನ್ ಇದ್ದಂಗಿದೆ ಅಲ್ಲ ದೊಡ್ಡದು ಅಲ್ವಾ. ತುಂಬಾ ಕಡೆ ಪ್ರಾಬ್ಲಮ್ ಆಗಿದೆ, ಹುಷಾರಾಗಿರಿ. ಅಲ್ಲಿ ಬೇಕಾದ್ರೆ ಪೈಪ್ ಗೀಪ್ ಏನಾದ್ರು ಹಾಕ್ಸಕ್ಕೆ ಟ್ರೈ ಮಾಡಮ್ಮ. ಹೌದು ಸರ್, ಹೇಳಿದೀವಿ ಸರ್. ಪೈಪ್ ಹಾಕ್ಸ್ಬಿಡಿ, ಎಲೆಕ್ಟ್ರಿಕ್ ಇದು ಪೈಪ್ ಅವ್ರಿಗೆ ಹೇಳಿ ಹೇಳಿದೀವಿ. ಪೈಪ್ ಹಾಕ್ಸ್ಬಿಟ್ರೆ ನಿಮ್ಗೆ ಟೆನ್ಷನ್ ಇರಲ್ಲ. ಹೌದು ಸರ್. ಕಂಬಿ ಕಟ್ಟುವಾಗ ಹುಡುಗರು ಮೇಲೆ ಕಂಬಿ ಹಿಂಗ್ ಎತ್ಕೊಳ್ಳೋದು, ಏಣಿ ತಿರ್ಗಿಸ್ಕೊಳ್ಳೋದು ಇವೆಲ್ಲ ಇರ್ತಾವೆ ಇಲ್ಲಿ. ಭೀಮ್ಗೆ ನಿಲ್ಲಿಸ್ಬಿಡ್ತೀವಿ ಸರ್ ಈಗ. ಅಲ್ಲಿಗೆ ಲಾಸ್ಟ್ ಅಲ್ವಾ, ಇಲ್ಲಿಂದ ಈಚೆಗೆ. ಹೌದು ಸರ್. ಅದು ವರಂಡ ತರ ಇಟ್ಕೊಂಡಿರಿ ಹೌದು ಸರ್. ಅಲ್ವಾ. ಆದ್ರೂ ಅದನ್ನ ಪೈಪ್ ಹಾಕ್ಸ್ಲೇಬೇಕು. ಅಲ್ಲಿವರೆಗೂ ನಿಮ್ ಮನೆ ಎಷ್ಟಿದೆ ಹೌದು ಸರ್. ಇದ್ರ ಪ್ಲಾನ್ ನೀವು ಮಾಡ್ಕೊಟ್ರೆ ಹಂಗೆ ಕಟ್ಕತೀವಿ ಸರ್. ಈಗ ಮೇಸ್ತ್ರಿ ನನಗೆ ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡಿ ನನಗೆ ವಾಟ್ಸಪ್ ಮಾಡು, ನಾನು ಕ್ಲೀನಾಗಿ ಸ್ಕೆಚ್ ಕಳಿಸ್ತೀನಿ ನಿನಗೆ. ಅದ್ರ ಪ್ರಕಾರ ನೀವು ಸ್ಟಾರ್ಟ್ ಮಾಡ್ಬೋದು ಆಯ್ತಾ. ಈ ಗೋಡೆ ಮೇಲೆ ಗೋಡೆ ಬರ್ಬೇಕಾ, ಏನು ತೊಂದರೆ ತಾನೆ ಮಾಡ್ಬೋದಲ್ವಾ. ಪಿಲ್ಲರ್ಗಳು ಜಾಸ್ತಿನೇ ಹಾಕ್ಸವ್ರೆ ಸರ್, ಹಂಗಾಗಿ ಏನ್ ತೊಂದರೆ ಇಲ್ಲ ಬಿಡು. ಇದನ್ನ ಸೆಟ್ ಮಾಡ್ತೀನಿ ನಾನು ಆಯ್ತಾ. ಅಲ್ಲೇ ಅದೇ ಬೆಡ್ರೂಮ್ ಹಿಂಗೆ ಕೊಡ್ಬೇಕು, ಕೆಳಗಡೆ ಕೊಡ್ಬೋಲ್ಲ ದೊಡ್ಡದು ಹಿಂಗೆ ಲೆಂತ್ ಕೊಡ್ಬೇಕು. ಅಲ್ಲಿ ಅಡಿಗೆ ಮನೆ, ಅದು ಡೈನಿಂಗು, ಅದೇ ದೇವ್ರ ಮನೆ. ಸರಿ ಸರ್. 10-10:30 ಸಿಗುತ್ತೆ ಸರ್ ಒಂದು ಬೆಡ್ರೂಮ್. 10-10:30 ಸಿಗುತ್ತೆ. ಸುಮ್ಮನೆ ರಫಾಗಿ ಪ್ಲಾನ್ ಮಾಡಿದ್ದೀವಿ. ಹೌದಾ. 10:30 ನೀನೇನು ರಫ್ ಪ್ಲಾನ್ ಮಾಡಿದ್ದೀನಿ ನಾನು ಕಳ್ಸಮ್ಮ. ಸರಿ ಸರ್. ನಾನು ಅದನ್ನ ಸೆಟ್ ಮಾಡ್ಬಿಟ್ಟು ಕ್ಲೀನಾಗಿ ಆ ಕಿಟಕಿ ಬಾಗಿಲು ಎಲ್ಲೆಲ್ಲ ಕಿಟಕಿಗಳು ಸೆಟ್ ಮಾಡ್ಬಿಟ್ಟು ಸ್ವಲ್ಪ ವಿಶಾಲವಾಗಿ ಈ ಕಡೆ ಜಾಗ ಇಲ್ಲ, ಎಷ್ಟೇ ತಾನೆ ಇಬ್ರು. ಹೌದು ಸರ್, ಅದು 1.5 ಅಡಿ. ಈ ಕಡೆ ಬಿಡಕ್ ಆಗಲ್ಲ. ಹೌದು ಸರ್. ಇಲ್ಲ ಉತ್ತರಕ್ಕೆ ಒಂದು ಡೋರ್ ಇಡಕ್ ಆಗಲ್ಲ. ಇಲ್ಲ, ನಮ್ಗೆ ಜಾಗನೇ ಇಲ್ಲ ಅಲ್ಲಿ. ಜಾಗ ಇಲ್ಲ. ಒಂದೂವರೆ ಅಡಿ ಹಿಂಗೆ ಎಳ್ಕೋಬೋದಾ ಅಂತ. ಬಾಲ್ಕನಿ ಈ ಮೋಲ್ಡಲ್ಲೇ ಅಬ್ಜೆಕ್ಷನ್ ಮಾಡ್ಬಿಟ್ರೆ ಕಷ್ಟ ಸರ್. ಏನ್ ಮಾಡಲ್ಲ ಬಿಡು. 2 ಅಡಿ ಐತೆ, 1.5 ಅಡಿ ಐತೆ ನಿಮ್ದು. ಹೌದು ಸರ್. ಹೌದು, 1.5 ಅಡಿ ಐತೆ. ಯಾವ್ದು ಇದು ಬೇಡ, ಎಳ್ಕೊಳ್ಳೋದು ಬೇಡ. ಇಲ್ಲ ನೀನು ಪೂರ್ವದಲ್ಲಿ ಯಾಕೆ ಗಂಡ್ ಮಗ ಇದಾನ. ಹೌದು ಸರ್. ಗಂಡ್ ಮಗ ಇರೋದ್ರಿಂದ ಪೂರ್ವಕ್ಕೆ ಒಂದು ಬಾಲ್ಕನಿ ಕೊಟ್ಟು ಒಂದು ಡೋರ್ ಕೊಡೋಣ ಸರ್. ಇಲ್ಲಾಂದ್ರೆ ಹಿಂಗೆ ಬಾಗ್ಲು ಬರಂಗ್ ಪ್ಲಾನ್ ಮಾಡ್ಕೊಡ್ತೀವಿ ಸರ್. ಅಲ್ಲಿ ಅಲ್ಲ, ಹಿಂದೂ ಬರುತ್ತೆ ಹಿಂಗೂ ಬರುತ್ತೆ, ಎರಡು ಕೊಡ್ತೀನಿ. ಏನಪ್ಪಾ, ಒಂದೂವರೆ ಅಡಿ ತಗೊಳ್ಳೋಣ, ಪರವಾಗಿಲ್ಲ. ಅಷ್ಟು ಉದ್ದ ತಗೊಂಡು ಮೋಲ್ಡ್ ಹಾಕೊಂಡು ಒಂದು ಬಾಲ್ಕನಿ ಸುಮ್ಮನೆ ತೆಗಿಯೋದು, ಸೂರ್ಯ ನಮಸ್ಕಾರ, ಸೂರ್ಯನ ಬರೋ ತರ ಮನೆಗೆ ಗಂಡ್ ಮಗ ಇರೋದ್ರಿಂದ ಪೂರ್ವ ಒಂದು ಇಡೋಣ. ನಮ್ಮ ಹೆಸರಾಗಿ ಮಾಡ್ಕೊಡ್ತೀನಿ. ಇದು ನೀನು ನನಗೆ ಇಲ್ಲಿಂದ ಅಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಒಂದು ಸ್ಕೆಚ್ ಮಾಡಿ ನಾನು ಕಳಿಸ್ಬಿಡು. ಆ ರಫ್ ಸ್ಕೆಚ್ ಏನೋ ನೀವು ಮಾಡಿರಲ್ಲ ಅದನ್ನು ಕಳಿಸು. ನಾನು ನಾಳೆ, ಇವತ್ತು ನೈಟ್ಗೂ ನಾಳೆನೇ ನೀನು ಕಳಿಸ್ಬಿಡ್ತೀನಿ ಸರ್. ಇದು ನಮ್ಮ ಸೈಟ್ ಎಷ್ಟದೆ ಅಷ್ಟನ್ನು ಕೊಡೋದ ಇಲ್ಲ? ಬೇಡ, ಇದು ಎಷ್ಟಿದೆ ಮೇಲೆ ಈಗ ಗೋಡೆಯಿಂದ ನಮ್ಗೆ ಆಯ ಕೊಟ್ಟಿರೋದು 35 ಅಡಿ ಕೊಟ್ಟಿದ್ದಾರೆ ಸರ್. ಇಲ್ಲ ಬೇಡ, ಇಲ್ಲೊಂದು ತಗೊಳ್ಳೋಣ. ಹೌದಾ. ನೀವು ತಗೊಳ್ಳೋಣ ಅಂತಂದ್ರೆ ಈ ಆಯ ಸೆಟ್ ಮಾಡ್ತೀನಿ. ಸರಿ ಸರ್. ಏನಪ್ಪ, ಇಲ್ಲಿವರೆಗೆ ಕೊಟ್ಬಿಡು, ಸಾಕಾಗಲ್ಲ, ಚಿಕ್ಕದಾಗುತ್ತೆ. ಸರಿ ಸರ್. ಅಲ್ಲಿಂದ ಕೊಡಿ, ಅಲ್ಲಿಂದ ಕೊಡಿ ಆಯ್ತಾ. ಇಲ್ಲಿ ಬೇಕಾದ್ರೆ ಲೈಟ್ ವೇಟ್ ಇಟ್ಕೊಂಡು ಆ ಥರ ಏನಾದ್ರು ಬೇಕಾದ್ರೆ ಹಾಕೋ. ಮೇಲೆ ಏನಾದ್ರು ಬೇಕು ನಿಂಗೆ ಆ ಥರ ಸೆಂಟ್ರ್ ಗೋಡೆಗಳ ಡೌಟ್ ಬರುತ್ತೆ. ಇಲ್ಲಿ ಬಂದಿದ್ಯಾ? ಕೊಡ್ಸಿದ್ರಲ್ವಾ, ಮತ್ತೆ ಬಿಡು ಹಂಗೆ. ಓಕೆ, ಒಳ್ಳೇದಾಗತ್ತಮ್ಮ, ಚೆನ್ನಾಗತ್ತೆ. ನಾನು ಸ್ಕೆಚ್ ಕಳ್ಸ್ಕೊಡ್ತೀನಿ, ಓಕೆನಾ? ಸರಿ ಸರ್. ಸರ್, ನಾನು ತುಂಬಾ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನಿಮ್ದು. ನಮ್ಮಲ್ಲಿ ಆಯ್ತಿರೋ ಸಮಸ್ಯೆನೂ ಹಂಗೆ, ನೀವು ಅಲ್ಲಿ ಬೇರೆಯವ್ರಿಗೆ ಹೋಗಿ ಪರಿಹಾರ ಕೊಡ್ತಿದ್ದು ಹಾಗೇನೆ. ಇದು ನಾವ್ಯಾಕೆ ನಿಮ್ಮನ್ನ ಕರ್ಸ್ಬಾರ್ದು ಅಂತ ಒಂದು ಐಡಿಯಾ ಬಂತು. ತುಂಬಾ ದಿನದಿಂದ ನೋಡೋದು, ಸುಮ್ನೆ ಆಗೋದು, ಇವ್ರನ್ನೆಲ್ಲ ಕರ್ಸಕ್ ನನ್ ಕೈಲಿ ಆಗುತ್ತಾ ಅನ್ನೋದೊಂದು ಮೈಂಡ್ ಇತ್ತು ಸರ್. ಆಮೇಲೆ ಮತ್ತೆ ಈಗ ಮನೆ ಮಾಡ್ಬೇಕಾದ್ರೆ ಇರೋನೊಬ್ಬ ಮಗ, ಆ ಮನೆ ತುಂಬಾನೇ ಸಮಸ್ಯೆ ಪಟ್ಟಿದೀವಿ. ಮಾಡ್ತೇವೆ, ಕರೆಕ್ಟ್ ಆಗಿ ಮಾಡ್ಬಿಡುವ, ಅವ್ನಿಗೆ ಮುಂದೆ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಸರ್ ಪರವಾಗಿಲ್ಲ ಒಂದು ಟ್ರೈ ಮಾಡೋಣ, ಬಂದ್ರು ಬರ್ಬೋದೇನೋ ನಮ್ಮ ಅದೃಷ್ಟಕ್ಕೆ ಅಂತ ಅನ್ಕೊಂಡು ಅವ್ನು ಸುಮ್ನೆ ಫೋನ್ ಕಾಲ್ ಮಾಡಿದೆ ಸರ್ ಮೊದ್ಲು. ಅವಾಗ ನೀವು ಮಾಡಿದ ತಕ್ಷಣ ಫೋನ್ ಮಾಡಿದ್ರಿ, ನನ್ಗೇನೋ ಖುಷಿ ಆಯ್ತು, ಏನೋ ಒಂದು ಆಯ್ತದೆ ಅನ್ನೋದೊಂದು ಐಡಿಯಾ ಬಂತು. ನೋಡಿ, ನಿಮ್ ಮನೆಗೆ ಕರೆಕ್ಟ್ ಕೆಳಗಡೆ ಮನೆಗೆ ಬರ್ಲಿಲ್ಲ. ಹೌದು ಸರ್. ನಿಮ್ ಕಟ್ಟಕ್ಕೆ ಬಂದಿದ್ದೀನಿ. ಹೌದು ಸರ್. ಹೌದು, ನಿಮ್ ಮನೆ ಬಂದಿದ್ದೀನಿ ಕೆಳಗಡೆ ಮನೆಗೆ. ನಾವು ಎಲ್ ಸೇಪ್ ಕಾಂಪೌಂಡ್ ಹಾಕಿದ್ದು ಸರ್, ನಾವು 1 ವರ್ಷದ ಹಿಂದೆನೆ ಸರ್. ನಿಮ್ ವಿಡಿಯೋಸ್ ನೋಡಿ ನೀವ್ ಹೇಳಿದ್ರಿ ಹಿಂಗೆ ಯಾವ್ದೋ ವಿಡಿಯೋ ಮಾಡ್ಬೇಕಾದ್ರೆ, ಹಂಗ ಹಾಕಿದ್ರೆ ನೀವು ಮನೆ ಮಾಡಕ್ಕೆ ಏನೋ ಒಂದು ಬರುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ ಅಂತ ಸುಮ್ನೆ ಹಾಕಿದ್ದು. ಅದಾದ್ಮೇಲೆ ಇದು ಮಾಡ್ಬೇಕು 8 ವರ್ಷದಿಂದ ಮಾಡದೇ ಇರೋ ಕೆಲಸ ಸ್ಟಾರ್ಟ್ ಮಾಡಿದ್ವು. 8-10 ವರ್ಷ ನಿಲ್ಸಿರೋದನ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಈ ದುಡ್ಡು ಕಾಸಂದು ಭಯನೂ ಇತ್ತು, ಆದ್ರೆ ಈಗ ಕೆಳಗಡೆ ಹೆಂಗ್ ಆಯ್ತು ಅಂದ್ರೆ ಐಡಿಯಾನೇ ಇಲ್ಲ ಸರ್. ನಮ್ಗೆ ಈ ಮೋಲ್ಡ್ ಆಗೋ ತನಕ ಇದೊಂದು ಮಾಡಿದ್ರೆ ಸಾಕು ಅನ್ನೋ ಹಂಗಿದ್ದು. ಅದಾದ್ಮೇಲೆ ಯಾಕೆ ಇನ್ನೊಂದ್ ಮಾಡ್ಕೋಬಾರ್ದಲ್ಲ, ಹೆಂಗೋ ಆಯ್ತದೆ ಬಿಡು ಅನ್ನೋದೊಂದು ಐಡಿಯಾ ಬಂತು ಸರ್. ಇನ್ನೊಂದ ಫಸ್ಟ್ ನಾನು ಹೇಳಿದ್ದ ಹಳೆ ಮನೆ ನೋಡು, 10 ವರ್ಷಲ್ಲಿ
ಎಷ್ಟು ಡೌನ್ ಇದೆ ನೋಡಿ, ಹೌದು ಸರ್. ಫುಲ್ ಡೌನ್ ಇದೆ. ಅದು ಸಮಸ್ಯೆ ಇದೆ ಅಂತ ಗೊತ್ತಿತ್ತು, ಆದ್ರೂ ನಾವು ಅಲ್ಲಿಗೆ ಅದನ್ನ ಸರ್ ಮಾಡ್ಕೊಬಿಡ್ತಾ ಇದ್ವಿ ಸರ್. ಹಂಗಾಯ್ತು. ಅದೇ ಅದನ್ನ ನೀನು ಕುಬೇರ ಮೂಲೆ ಬಾತ್ರೂಮ್ ತೆಗೆದ್ಬಿಟ್ಟು ಮಾಡ್ಬಾರ್ದಿತ್ತು ಅದು ತೆಗೆದ್ಬಿಡಿ ಫಸ್ಟ್. ಅದು 25 ವರ್ಷದಿಂದಾನೇ ಇದೆ ಸರ್. ಅದು ನಮ್ಮ ಇದೆ. ಮನೆಗಿನ ಮುಂಚೆನೆ ಇವ್ರು ಮಾಡ್ಬಿಟ್ಟಿದ್ರು. ಅದು ಇವ್ರ ತಂದೆಗೂ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್ ಅದು. ಹೌದು ಸರ್. ಸೊ ನೀವು ಅದನ್ನ ಸರಿ ಮಾಡ್ಬಿಟ್ಟು ಹೌದು. ನೀವೊಂದು ಸುಮ್ಮನೆ ಒಂದ್ 2 ತಿಂಗಳಾದ್ರೂ ಅಲ್ಲಿರಿ ಆ ಮನೇಲಿ. ಸರಿ ಸರ್. ಅದು ನಾರ್ತ್ ಡೋರ್ ತುಂಬಾ ಚೆನ್ನಾಗಿದೆ. ಇದನ್ನ ಮೇಲೆ ಫ್ಲೋರ್ ಈಜಿಯಾಗಿ ಮಾಡ್ತೀಯ. ನಾನು ಹೇಳೋದು ಹ್ಮ್. ಇದನ್ನ ಗೋಡೆಗಡೆ ಕಟ್ರೆ ಹ್ಮ್. ಸ್ವಲ್ಪ ಅದಕ್ಕೂ ಒಂಚೂರು ಮಣ್ಣು ಅದೆಲ್ಲ ಹಾಕಿ ಸೆಟ್ ಮಾಡಿ ಹೈಟ್ ಮಾಡಿ ರೆಡಿ ಮಾಡ್ಬಿಡಿ. ಸರ್. ಒಂದ್ 50,000 ಖರ್ಚು ಅದ್ರಲ್ಲಾದ್ರೆ ಆಗ್ಲಿ. ಸರಿ ಸರ್. ಅದು ರೆಡಿ ಆದ್ರೆ ಇಲ್ಲಿಗೆ 5 ಲಕ್ಷ ಬರುತ್ತೆ. ಅಲ್ಲಿ 50,000 ಖರ್ಚು ಮಾಡಿದ್ರೆ ಇಲ್ಲ, ಅಲ್ಲಿ ಇಲ್ಲ. ಇದ್ರೆ ನೀನ್ ಅಲ್ಲಿ ಅಡಿಗೆ ಮಾಡ್ಕೊಂಡಿದ್ರೆ ನೀವಿಬ್ರು ಆ ನೈಋತ್ಯದಲ್ಲಿ ಮಲಗಿದ್ರೆ 5 ಲಕ್ಷ ಕೊಡ್ತಾರೆ ಯಾರು. ಸಾಲ ಸಮ ಇಟ್ಕೊಂಡು ಮನೆ ಕಟ್ತದೆ ಇಟ್ಕೊ ಆಮೇಲೆ ಕೊಡು ಅಂತಾರೆ. ಈಗ ಹಂಗೆ ಹೌದಲ್ಲ? ಆಗಿದೆ ಸರ್. ಹೌದು. ಹಂಗಾಗುತ್ತೆ, ಇನ್ನ ಚೆನ್ನಾಗಾಗುತ್ತೆ. ಈಗ ಆಗಿರೋದಲ್ಲ, ನೀವು ಅಲ್ಲಿಗೆ ಹೋದ್ರೆ ಇನ್ನ ಸೂಪರ್ ಆಗ್ತದೆ. ಸರಿ. ಈ ಮನೆ ಇನ್ನ ನೀಟಾಗಿ ಮಾಡಿ ಸರ್ ಮೇಲೊಂದು ರೂಮ್ ಆಗ್ತೀನಿ ಅಂತೀರಾ, ಹಂಗಾಗುತ್ತೆ. ಹೌದು ಸರ್. ಓಕೆನಾ? ನಿಮ್ ವಿಡಿಯೋಗಳು ನೋಡಿ ಸಹ ಅವ್ರು ಯಾವ ತರ ನಾನು ಕೆಳಗಡೆ ಮನೆ ಮಾಡ್ಬೇಕಾದ್ರೆ ನೀವು ವಿಡಿಯೋಸ್ ನೋಡ್ಕೊಂಡೆ ಆಮೇಲೆ ಕೆಲಸ ಶುರು ಮಾಡ್ತಿದ್ದು. ಹಂಗೋ ನಮ್ಮ ಅಣ್ಣ ಹೇಳಿದ್ರು, ಸ್ಕೆಚ್ ಆಗ್ತಾವ್ರ. ಓ, ನೀವೇ sketch ಹಾಕ್ತೀರಾ? ನಿಮ್ಮದ್ ನೋಡಿ ನೋಡಿ ಸ್ವಲ್ಪ ನನ್ಗೆ ಏನೋ ಒಂಚೂರು ಅನುಭವ ಆಯ್ತು ಸರ್. ಅದು ನಮ್ಮ ಮನೇಲಿ ಕರೆಯಂಗಿಲ್ಲ ನೀವು. ಸರ್ ಹಂಗೆ ನಿಮಗ್ ಕಳ್ಸ್ಕೊಡಕ್ಕೆ ಸಹ 11 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ನೋಡ್ತಾನೆ ಇರ್ತಾರೆ. ಅವೆಲ್ಲಾನು ಪ್ಲಾನ್ ಮಾಡ್ತಾ ಇರ್ತಾರೆ ಸರ್. ಕೆಲವೊಂದು ಎಣ್ಣೆ ವಿಡಿಯೋಸ್ ನೋಡಿ ಕಿಟಕಿ ಡೋರ್ ಎಲ್ಲ ಎಲ್ಲಿ ಇಡ್ಬೇಕು ಅನ್ನೋ ಸ್ವಲ್ಪ ಐಡಿಯಾ ಬಂತು ಸರ್. ಅದಕ್ಕೆ ನನ್ನ ವಿಡಿಯೋಗಳು ನೋಡಿ ತುಂಬಾ ಜನ ಅವರೇ ಕಟ್ಕೊಂತ ಇದಾರೆ ಪಾಪ. ಆದ್ರೂ ಲಾಸ್ಟ್ ಒಂದ್ಸಲಿ ಕರೆಸ್ತಾರೆ, ಆದ್ರೂ ಒಂದ್ಸಲಿ ತೋರಿಸ್ಬಿಡೋಣ. ನೆನ್ನೆ ಇದಕ್ಕೆ ಹೋಗಿದ್ದೆ, ಯಾವ್ದದು ಅಲ್ಲ ಇದು ಕುಶಾಲನಗರ, ಅಲ್ಲಿಂದ ಹೆಬ್ಬಾಲೆ ಅಂತ ಒಂದಿದೆ. ಅಲ್ಲಿ ಹೆಬ್ಬಾಲೆ ಹತ್ರ ಒಬ್ರು ಕರೆದಿದ್ದ ಮನುಷ್ಯ. ಎಲ್ಲ ವಿಡಿಯೋ ನೋಡಿದೀನಿ ಸರ್, ಎಲ್ಲ ನೀವ್ ಹೆಂಗ್ ಹೇಳಿದ್ರೆ ಹಂಗ್ ಕಟ್ಬಿಟ್ಟಿದ್ದೀನಿ. ಒಂದೇ ಒಂದ್ಸಲ ನೀವು ನೋಡ್ಬಿಡಿ ಅಂತ. ಹೋದ್ರೆ ಏನೋ ತಪ್ಪು ಮಾಡೋಣ, ತಪ್ಪು ಮಾಡೇ ಮಾಡೋನು ತಪ್ಪು. ಇಲ್ಲಲ್ಲ ಸರ್, ಇದು ನೀವು ಎಲ್ಲಿ ಹೇಳಿಲ್ವಾ ಅಂತಾನೆ. ಇಲ್ಲಪ್ಪ, ಎಲ್ಲ ವಿಷಯ ಎಲ್ಲಿ ಪ್ರಾಬ್ಲಮ್, ಈಗ ನಿಮ್ಮ ಮನೆ ಇರೋ ಪ್ರಾಬ್ಲಮ್ ಹೇಳ್ತೀನಿ. ಏನ್ ಪ್ರಾಬ್ಲಮ್ ಇದೆ ನಾವೇ ಸರಿ ಮಾಡಿ ಕಟ್ಟಕ್ ಆಗಲ್ಲ. ಒಂದ್ಸಲಿ ತೋರ್ಸಕ್ಕೆ ಈಗ ಒಂದು ಆಲ್ಮೋಸ್ಟ್ 70 ಲಕ್ಷ ಖರ್ಚು ಬಿಡೋಣ ಮನೆಗೆ. ನಮ್ಮನ್ನ ಒಂದ್ಸಲಿ ಕರ್ಸಕ್ ಆಗಿಲ್ಲ ಮನುಷ್ಯ. ಸರ್ ನಿಮ್ಗೆ ಫೋನ್ ಮಾಡಿದ್ರೆ ಸರ್ ನೀವು ಬಿಜಿ ಇದೀರಾ ಅಂತಾನೆ. ಅಲ್ಲ ಬೇರೆಯವ್ರು ಅವ್ರಿಗೆ 70 ಲಕ್ಷ ಖರ್ಚು ಮಾಡೋನ್ ಮನೆಗೆ. ಇದು ಯಾವನು ವ್ಯಾಪಾರ ಮಾಡೋದು, ಅಡಿಕೆ ವ್ಯಾಪಾರ ಏನೋ ಮಾಡ್ತಾನೆ, 70 ಲಕ್ಷ ಖರ್ಚು ಮಾಡೋನೆ. ಒಂದ್ಸಲಿ ನಮ್ಮನ್ನ ಕರ್ಸಕ್ ಆಗಿಲ್ಲ ಅಂತಾನೆ ಸರ್. ಆಮೇಲೆ ಋಣನೂ ಇರ್ಬೇಕು ಸರ್, ಯಾವಕ್ಕೆ ಆದ್ರೂ ಋಣ ಇದ್ರೇನೆ ಅಲ್ಲಿ ಏನಾದ್ರು ಏನೋ ಅದೆಲ್ಲ ದೈವಾನುಗ್ರಹ ಸಂಕಲ್ಪ ಇರುತ್ತೆ. ಈಗ ನಿಮಗೆ ಮನೆ ಮಾಡಬೇಕಾದ್ರೆ ನಮ್ ಸ್ಕೆಚ್ ಹಾಕ್ಬೇಕು ಅಂತ ಅದು ಒಳ್ಳೇದಾಗತ್ತಮ್ಮ. ಮನೆ ಕಟ್ಕೊಳ್ಳಿ, ನಿಮ್ ಮಗನ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಓಕೆನಾ? ಥ್ಯಾಂಕ್ಸ್.